ನೋಡಿ ನಮ್ಮ ಗಾಡಿ ಇಲ್ಲೇ ಇದೆ. ಈ ಬಾಕ್ಸ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟು ಚಿಕ್ಕ ಗಾಡಿ ಅಂತ. ಇದೊಂದು ತುಂಬ ಚಿಕ್ಕ ವಯಸ್ಸಿನ ಆಸೆ ಇತ್ತು ನನಗೆ ಈ ಗಾಡಿ ತೊಗೊಬೇಕಂತ. ಇವರು ಚಿಕ್ಕ ಚಿಕ್ಕ ಹುಡುಗರು ಆಗಲೇ ಫುಲ್ ಗ್ಯಾದರ್ ಆಗ್ಬಿಟ್ಟವ್ರು ಯಾವ್ದು ಗುರು ಗಾಡಿ ಇದು ಅಂತ. ಇದ್ರೆ ಇಲ್ಲಿ ಆಗಲ್ಲ, ಕ್ರೌಡ್ ಜಾಸ್ತಿ ಆಗ್ತೈತೆ, ಏರಿಯಾಗೆ ತೊಗೊಂಡೋಗ್ಬಿಡೋಣ. ಹಾಯ್ ಹಲೋ ನಮಸ್ಕಾರ, ಯೋ ವಾಚಿಂಗ್ ದಿ ಥ್ರೋಟ್ಲ. ನಾನು ನಿಮ್ಮ ಹರ್ಷ. ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಆನ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ಲೈಕನ್ ಅಂತ ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಒಂದು ಫಾಲೋ ಹಾಕ್ಬಿಡಿ ಅಂತ ಹೇಳ್ತಾ ನಾನು ಮಾತು ಶುರು ಮಾಡೋಣ. ಇವತ್ತು ಏನಪ್ಪ ಅಂದರೆ ನನಗೆ ಸ್ಪೆಷಲ್ ಡೇ. ಯಾಕಂದರೆ ನಾನು ಈಗಲೇ ರೀಸೆಂಟ್ ವಿಡಿಯೋಲಿ ಹೇಳಿದ್ದೆ ನನ್ನ ಹೊಸ ಗಾಡಿ ಬರ್ತಿದೆ, ಸೊ ಸ್ಟೇ ಟ್ಯೂನ್ ಅಂತ. ಫೈನಲಿ ಇವತ್ತು ಹೋಗಿ ಡೆಲಿವರಿ ಡೇ, ಇವತ್ತು ಹೋಗಿ ಡೆಲಿವರಿ ಇಸ್ಕೊಂಡು ಬರ್ತಾಯಿದ್ದೀನಿ. ಸೊ ನಾನು ಬುಕ್ ಮಾಡಿದ್ದು ಯಾವಾಗ ಲಾಸ್ಟ್ ಥರ್ಸ್ಡೇ ಅನಿಸುತ್ತೆ, ಇವತ್ತು ಫ್ರೈಡೇ. ಸೊ 7 ಡೇಸ್ ಹತ್ರ ಆಗಿದೆ. ಡೆಲ್ಲಿಯಿಂದ ಬರ್ತಿರೋದು ಗಾಡಿ. ಸೊ ಬೆಂಗಳೂರಲ್ಲಿ ಗಾಡಿ ಇಲ್ಲ, ಅದು ಡೆಲ್ಲಿಯಿಂದ ತರಿಸ್ತಿರೋದು. ಅದಕ್ಕೇ ಇಷ್ಟು ದಿನ ಆಗಿದ್ದು, ಡಿಲೇ ಆಗಿದ್ದು. ಇಲ್ಲ ಅಂದರೆ ಅವತ್ತೇ ಸಿಕ್ಬಿಡ್ತಿತ್ತು. ಸೊ ಡೆಲ್ಲಿಯಿಂದ ಬರಬೇಕಲ್ಲ ಗಾಡಿ, ಅದಕ್ಕೇ ಒಂದು ವಾರ ಲೇಟ್ ಆಗೋಯಿತು. ಕರೆಕ್ಟಾಗಿ ಥರ್ಸ್ಡೇ ಬುಕ್ ಮಾಡಿದೆ, ಫ್ರೈಡೇ ಆಗಿದೆ. ಅದು ಇನ್ನೂ 2 ಡೇಸ್ ಡಿಲೇ ಆಗೋಯಿತು ಟ್ರಾನ್ಸಿಟಲ್ಲೇ. ಆ್ಯಕ್ಚುಲಿ ಇನ್ನೂ 2 ದಿನ ಮುಂಚೆ ಬರ್ತಿತ್ತು. ಪರವಾಗಿಲ್ಲ, ಇವತ್ತು ಸಿಕ್ಕಿದೆ. ಹೋಗಿ ಗಾಡಿ ಈಸ್ಕೊಂಡು, ಗಾಡಿ ನಿಮಗೆ ಒಂದು ಬಾಕ್ಸಲ್ಲಿ ಬರುತ್ತೆ. ಬಾಕ್ಸಿಂದ ನೀವು ಅದನ್ನು ತೆಗೆದು ಇನ್ನೂ ಅಸೆಂಬಲ್ಲು ಆಗಿರಲ್ಲ. ಸೊ ಅದನ್ನು ಅಸೆಂಬಲ್ ಮಾಡಬೇಕು. ಈ ವಿಡಿಯೋಲಿ ನಿಮಗೆ ಅದನ್ನು ಹೇಗೆ ಅಸೆಂಬಲ್ ಮಾಡೋದು ಅಂತ ತೋರಿಸ್ತೀನಿ. ಗಾಡಿ ಸ್ಪೆಸಿಫಿಕೇಷನ್ಸು, ರಿವ್ಯೂ ಎಲ್ಲ ಸಪ್ರೇಟಾಗಿ ಬರುತ್ತೆ. ಇವಾಗ ಆಲ್ರೆಡಿ 5 ಆಗ್ತಾ ಬಂತು. ಹೋಗಿ ಬೇಗ ಬೇಗ ಈಸ್ಕೊಂಡು ಅಸೆಂಬಲ್ ಮಾಡಿಸಿ ತೊಗೊಂಡ್ಬಿಡ್ಬೇಕು 6 ಗಂಟೆ ಒಳಗಡೆ. ಸೊ ಅವಾಗ ಸ್ವಲ್ಪ ಬೆಳಕಿರುತ್ತೆ, ನಿಮಗೂ ನೋಡೋಕ್ಕೆ ಮಜಾ ಇರುತ್ತೆ. ಏನಂದರೆ ಈ ಗಾಡಿ ತುಂಬ ಸ್ಪೆಷಲ್ಲು. ನಿಮಗೆ ಮಾಮೂಲಿ ಗಾಡಿ ಥರ ಅಲ್ಲ, ಇದು ಯೂನೀಕ್ ಗಾಡಿ. ಇದು ಫುಲ್ ಅಂತ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಯಾವ ಕನ್ನಡ ಯೂಟ್ಯೂಬರ್ ಹತ್ರನೂ ಈ ಗಾಡಿ ಇಲ್ಲ. ನಾರ್ತಲ್ಲಿದೆ ನೋಡಿ, ನಾನು ಅಲ್ಲಿ ನೋಡಿನ ಹುಡುಕಿ ತರಿಸ್ತಿರೋದು ಡೆಲ್ಲಿಯಿಂದ. ಈ ಗಾಡಿ ತೊಗೊಬೇಕು ಅಂತ ನನಗೆ ಚಿಕ್ಕ ವಯಸ್ಸಿಂದ ತುಂಬ ಆಸೆ ಇತ್ತು. ಸೊ ತುಂಬ ಅಂದರೆ ತುಂಬ ಆಸೆ ಇತ್ತು ನನಗೆ. ಅದು ನನ್ನ ಫ್ರೆಂಡ್ ಒಬ್ಬ ಮನೆ ಹತ್ರ ಓಡಿಸ್ತಿದ್ದ. ಆವಾಗಿಂದ ಅದು ನೋಡಿದಾಗಿಂದ ನನಗೆ ತೊಗೊಬೇಕು ಅನ್ನೋ ಹುಚ್ಚು ಬಂತು. ಇವತ್ತು ಫೈನಲಿ ತೊಗೊತಾ ಇದ್ದೀವಿ. ಸೊ ಹೋಗೋಣ ಬನ್ನಿ. ನೋಡಿ ನಮ್ಮ ಗಾಡಿ ಇಲ್ಲೇ ಇದೆ. ಈ ಬಾಕ್ಸ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟು ಚಿಕ್ಕ ಗಾಡಿ ಅಂತ. ಇದು ಬಂದು ಪಾಕೆಟ್ ಬೈಕ್ ಅಂತಾರೆ ಇದನ್ನು. ಸೊ ಈ ಪಾಕೆಟ್ ಬೈಕ್ ತೊಗೊಬೇಕು ಅನ್ನೋ ಆಸೆ ಚಿಕ್ಕ ವಯಸ್ಸಿಂದ ಇತ್ತು. ಫೈನಲಿ ಅದು ಇವಾಗ ಫುಲ್ಫಿಲ್ ಆಗ್ತಾಯಿದೆ. ಇದು ಹಿಂಗೆ ಸುಮ್ಮನೆ ಮನೆ ಹತ್ರ ಓಡಾಡೋಕ್ಕೆ, ಅಲ್ಲಿ ಇಲ್ಲಿ ಯಾವುದೋ ಒಂದು ಈವೆಂಟ್ ಇದ್ದಾಗ ತೊಗೊಂಡೋಗೋಕ್ಕೆ ಅಂತ ತೊಗೊಂಡಿದ್ದೀನಿ. ಸೊ ಈ ಥರ ಬಾಕ್ಸಲ್ಲಿ ಬರುತ್ತೆ ನಿಮಗೆ. ಫುಲ್ಲು ಡಿಫ್ರೆಂಟಾಗಿರುತ್ತೆ, ಅಸೆಂಬಲ್ ಆಗಿರೋಲ್ಲ ಇನ್ನು. ಇವಾಗ ಇಲ್ಲ, ಅಸೆಂಬಲ್ ಮಾಡಬೇಕು. ನೀವು ನೋಡ್ತಿರ್ಬೋದು ಎಲ್ಲ ಸಪ್ರೇಟ್ ಪಾರ್ಟ್ಸು. ಸೊ ಅದು ಸ್ಟಿಕ್ಕರಿಂಗ್ ಕಿಟ್ಟದು. ಮುಂದೆ ಫ್ರಂಟ್ ಫೆಂಡರು. ಇದು ನಿಮಗೆ ಕಂಪ್ಲೀಟ್ ಚಾಸಿ ಬರುತ್ತೆ. ನೋಡಿ ಎಷ್ಟು ಚಿಕ್ಕದಿದೆ ಅಂತ. ಮಂಡಿ ಅಷ್ಟು ಇಲ್ಲ ಅನ್ಸುತ್ತಲ್ಲ, ಇಲ್ಲ ಇಷ್ಟು ಬರುತ್ತೆ ಅನ್ಸುತ್ತೆ. ಅಂದರೆ ನಮಗೆ ಸಸ್ಪೆನ್ಷನ್ನು ಮುಂದೆಗಡೆ ರೆಡ್ ಕಲರಲ್ಲಿ ಬರುತ್ತೆ. ಗಾಡಿ ಕಲರ್ ಇದೆ ಅದೇ ಬರುತ್ತೆ. ಕಲರ್ ಬಂದು 4-5 ಕಲರ್ ಇದೆ. ರೆಡ್ಡು, ಯೆಲ್ಲೋ, ಬ್ಲ್ಯಾಕು, ವೈಟು, ಬ್ಲೂ ಅಂದ್ಕೊಂಡೆ. ನಾನು V3ಗೆ ಇದಕ್ಕೂ ಮ್ಯಾಚ್ ಮಾಡೋ ಥರ ಬೇಡ, ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಇವಾಗ ರೆಡ್ಡು ತರಿಸಿದ್ದೀವಿ. ಡೆಲ್ಲಿಯಿಂದ ಬರ್ತಿರೋದ್ರಿಂದ ಲೇಟ್ ಆಗಿದೆ ಅಷ್ಟೇ ನಮಗೆ. ಸ್ಟಾಕ್ ಆ್ಯಕ್ಚುಲಿ ಲಾಸ್ಟ್ ವೀಕ್ ಇತ್ತು ಇವ್ರ ಹತ್ರ, ಅದು ಖಾಲಿ ಆಗೋಯ್ತು ನಾನು ಬುಕ್ ಮಾಡೋ ಮುಂಚೆ. ಅದಕ್ಕೆ ಇವಾಗ ಮತ್ತೆ ತರಿಸ್ಕೊಟ್ರು ಡೆಲ್ಲಿಯಿಂದ. ಇವಾಗ ಅಸೆಂಬಲ್ ಮಾಡಿಕೊಡ್ತಾರೆ ನಮಗೆ. ಮುಂದೆ ನೀವು ವೀಲ್ ನೋಡ್ತಿರ್ಬೋದು, ಇದು ಅಲಾಯ್ ವೀಲ್ಸ್ ಬರುತ್ತೆ, ಅಲ್ಯೂಮಿನಿಯಮ್. ಇದು ಬೆಂಡೆಲ್ಲ ಆಗಲ್ಲ. ಟೈರು ಚೆನ್ನಾಗಿದೆ, ಡಿಸ್ಕ್ ಬ್ರೇಕ್ ಕೂಡ ಬರುತ್ತೆ. ಓಕೆ, ಕ್ರೇಜಿ. ಸೊ ಅದೆಲ್ಲ ನೀಟಾಗಿ ಅಸೆಂಬಲ್ ಮಾಡಬೇಕಲ್ಲ, ವೀಲು ಎಲ್ಲ ಮಾಡ್ತಾರೆ. ಇದೆ ಇಂಜಿನ್ನು ಬೆಂಡ್ ಪೈಪ್ ನೋಡಿ ಎಷ್ಟು ದಪ್ಪ ಇದೆ ಅಂತ. ಕ್ರೇಜಿ. ಒಳ್ಳೆ ಮಜಾ. ಮುಂದೆಗಡೆ ಇವಾಗ ಹ್ಯಾಂಡಲ್ ಬಾರ್ನ ಇದು ಮಾಡ್ತಿದ್ದಾರೆ. ಇದಕ್ಕೆ ಇಲ್ಲಿ ಮುಂದೆಗಡೆ WP ಯಾವ್ದಾದ್ರು ಒಂದು ಹಾಕ್ಸ್ಬಿಡ್ಬೇಕು. ಇದಕ್ಕೆ ನಿಮಗೆ ಪವರ್ ಸ್ಟಾರ್ಟ್ ಕೂಡ ಬರುತ್ತೆ. ಇದು ಡೀಟೇಲ್ ರಿವ್ಯೂ ಸಪ್ರೇಟಾಗಿ ಬರುತ್ತೆ. ಇನ್ನು ನಾಳೆ ನಾಡಿದ್ದು 2 ದಿನದಲ್ಲೇನೋ ಬರುತ್ತೆ, ನೋಡೋಣ. ಆಮೇಲೆ ಲಿಟ್ಟಾಗಿರೋಂಥ ರಿಯಾಕ್ಷನ್ ವಿಡಿಯೋ ಬರುತ್ತೆ. ಯಾಕಂದರೆ ಚಿಕ್ಕ ಗಾಡಿ ಅಂದರೆ ಎಲ್ಲರೂ ತಿರುಗಿ ನೋಡ್ತಾರೆ.
ಇದೊಂದು ತುಂಬ ಚಿಕ್ಕ ವಯಸ್ಸಿನ ಆಸೆ ಇತ್ತು ನನಗೆ ಈ ಗಾಡಿ ತೊಗೊಬೇಕಂತ. ಸೊ ಹ್ಯಾಂಡಲ್ ಬಾರ್ ಫಿಟ್ಟಿಂಗ್ ಆಗ್ತಾಯಿದೆ ನೋಡಿ. ಇದು ಫೋಲ್ಡೇಬಲ್, ನಿಮಗೆ ಫುಟ್ ರೆಸ್ಟ್ ನೋಡಿ ಹೆಂಗಿದೆ, ಎಷ್ಟು ಚಿಕ್ಕದು ಕ್ರೇಜಿ. ಇವಾಗ ಹಿಂದೆಗಡೆ ಸಸ್ಪೆನ್ಷನ್ ಆಗಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ತಾವ್ರೆ. ಎಕ್ಸಾಸ್ಟ್ ನೋಡಿ ಹೆಂಗಿದೆ, ಇಷ್ಟೇ ಚಿಕ್ಕ ಎಕ್ಸಾಸ್ಟು. ಇದು ಕವರ್ ಅನಿಸುತ್ತೆ, ಕವರ್ ಅದು. ಇದನ್ನು ತೊಗೊಂಡು ಓಡಿಸೋದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಅಪ್ಗ್ರೇಡ್ಗಳ ಪ್ಲ್ಯಾನ್ ಇದೆ. ಏನೇನೋ ಅಪ್ಗ್ರೇಡ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆ ನಿಧಾನಕ್ಕೆ ಮಾಡಿಸೋಣ. ಸದ್ಯಕ್ಕೆ ಒಂದು ತಿಂಗಳು ಹಿಂಗೆ ನಾರ್ಮಲಾಗಿ ಸ್ಟಾಕಲ್ಲೇ ಓಡಿಸೋಣ, ಆಮೇಲೆ ಫುಲ್ಲು ಚೇಂಜ್ ಮಾಡ್ತೀನಿ. ನೋಡಿ ಎಷ್ಟಿದೆ ಅಂತ, ಕರೆಕ್ಟಾಗಿ ನನ್ನ ಮಂಡಿ ತೊಡೆ ಅಷ್ಟು ಹೈಟ್ ಬರುತ್ತೆ ಅಷ್ಟೇ. ಸೊ ಇನ್ಸ್ಟಾಲ್ ಒಂದು ಸ್ಟೋರಿ ಬಿಟ್ಟಿದ್ದೀವಿ. ಇನ್ನು ಮುಂದೆಗಡೆ ವೀಲು ಅಡ್ಜಸ್ಟ್ಮೆಂಟ್ ಮಾಡಬೇಕು, ವೀಲ್ ಫಿಟ್ಟಿಂಗು, ಆಮೇಲೆ ಡಿಸ್ಕ್ ಬ್ರೇಕ್ನ ಕ್ಯಾಲಿಪರ್ಸ್ನ ಕನೆಕ್ಟ್ ಮಾಡಬೇಕು. ಇನ್ನೂ ಇದೆ ಕೆಲಸಗಳು, ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು. ಇದನ್ನು ಇವಾಗ ಶಿಸ್ತಾಗೆ ನಮ್ಮ ಫ್ಯಾಸಿನಲ್ಲಿ ಇಲ್ಲಿ ಮುಂದೆಗಡೆ ಹಿಡ್ಕೊಂಡು ಇಲ್ಲ ಹಿಂದೆ ಕೈಯಲ್ಲಿ ಹಿಡ್ಕೊಂಡು ತೊಗೊಂಡೋಗ್ತೀವಿ. ಆಮೇಲೆ ಮನೆ ಹತ್ರ ಹೋಗಿ ಪೂಜೆ ಮಾಡಿಸಿ ಆಮೇಲೆ ಓಡಿಸೋಣ. ಸ್ಮಾಲ್ ಥಿಂಗ್ಸ್ ಗಿವ್ಸ್ ಯು ಹ್ಯಾಪಿನೆಸ್ ಅಂತಾರಲ್ಲ, ಅದೇ ಇದು. ಬೈಕ್ ಅಂದರೆ ಎಲ್ಲ ಥರ ಕಲೆಕ್ಷನ್ ಇಡಬೇಕು ಅನ್ನೋದೊಂದು ಆಸೆ ಇದೆ. ಇದು ಇನ್ನು ನೆಕ್ಸ್ಟು ಒಂದು 600cc, ಆಮೇಲೆ ಒಂದು ಲೀಟರ್ ಕ್ಲಾಸು, ಆಮೇಲೆ ಒಂದು ಟೂರರು, ಅದೇ ಥರ ಅಪ್ಗ್ರೇಡ್ ಆಗ್ತಾ ಇರೋದು. ಸೊ ಈಗ ವೀಲ್ ಫಿಟ್ಟಿಂಗ್ ನಡೀತಾ ಇದೆ. ವೆಯ್ಟು ತಡೆಯುತ್ತೆ ಇದು, 100-100ವರೆಗೂ ತಡೆಯುತ್ತೆ ವೆಯ್ಟು ಅಂದ್ಕೊಂಡಿದ್ದೀವಿ, ನೋಡೋಣ. ಇನ್ನು ಸ್ಟಿಕ್ಕರಿಂಗ್ ಎಲ್ಲ ಇದೆ, ಸ್ಟಿಕ್ಕರಿಂಗ್ ಪಾರ್ಟು. ರೆಡ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ, ಪ್ಲೈನ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಪ್ಲೈನ್ ಇಡಲ ಸ್ಟಿಕ್ಕರಿಂಗ್ ಮಾಡಿಸ್ಬೇಕಾ, ಒಂದು ಕಮೆಂಟ್ ಹಾಕಿ ನೋಡೋಣ. ಇವಾಗ ಇನ್ನೂ ಅಸೆಂಬ್ಲಿ ನಡೀತಾ ಇದೆ, ನಡೀಲಿ ಆರಾಮಾಗೆ. ಓಕೆ, ಮುಂದೆ ವೀಲ್ ಫಿಟ್ಟಿಂಗ್ ಕೂಡ ಆಯಿತು. ಮಾಮೂಲಿ ಪವರ್ ಸ್ಟಾರ್ಟ್ ಅದೆಲ್ಲ ಆಮೇಲೆ ತೋರಿಸ್ತೀನಿ, ಹೇಗೆ ಸ್ಟಾರ್ಟ್ ಮಾಡೋದೆಲ್ಲ. ಬ್ಯಾಟ್ರಿ ನೋಡಿ ಎಷ್ಟು ಚಿಕ್ಕದಿದೆ ಅಲ್ಲೊಳಗಡೆ. ಇದನ್ನು ತೆಗೆದುಬಿಟ್ಟು ಹಿಡಿಯೋಕ್ದು ಬರುತ್ತಲ್ಲ, ಹಾಕ್ಬಿಡ್ಬೇಕು. ಹಾಂ, ಸೊ ವೀಲು ಫಿಟ್ಟಿಂಗ್ ಆಗಿದೆ. ಇವಾಗ ನೆಕ್ಸ್ಟ್ ಇನ್ನು ಕ್ಯಾಲಿಪರ್ಸ್ ಫಿಟ್ ಮಾಡಬೇಕು. ಕ್ಯಾಲಿಪರ್ಸ್ ನೋಡಿ ಎಷ್ಟು ಚಿಕ್ಕದಿದೆ ಅಂತ. ಇದೆಲ್ಲ ಏನು ತರಿಸೋದು, ಫುಲ್ಲು ಫಿಟ್ಟಿಂಗ್ ಆಮೇಲೆ ತೋರಿಸ್ತೀನಿ. ನಮಸ್ಕಾರ. ಸೊ ಆಲ್ಮೋಸ್ಟ್ ಏನು ಫುಲ್ ಫಿಟ್ಟೇ ಆಗೋಯ್ತು ಅನಿಸುತ್ತೆ. ಇನ್ನೊಂಚೂರೇ ಚೂರು ಉಳಿದಿರಬೇಕು, ಅಲ್ಲಿ ಇಲ್ಲಿ ಫಿನಿಶಿಂಗ್ ಏನೇನು ಎಲ್ಲೆಲ್ಲಿ ಕೊಡಬೇಕು ಅದನ್ನು ನೋಡ್ತಾ ಅವ್ರೆ. ಸೊ ಆಗಲೇ ಇವರೆಲ್ಲ ಕ್ರೌಡು, ಇದಲ್ಲಿ 3 ಜನ ಅಷ್ಟೇ ಇಲ್ಲಿ ಎಲ್ಲ ಅಟ್ಯಾಚ್ಮೆಂಟ್ ಫಿಕ್ಸ್ ಮಾಡ್ತಿರೋದು. ಇನ್ನು ಮಿಕ್ದರೆಲ್ಲ ಹಂಗೆ ಪಬ್ಲಿಕ್ ಎಷ್ಟು ಜನ ಬಂದು ಕೇಳ್ಕೊಂಡು ಹೋದ್ರು. ಆಗಲೇ ಇಂಜಿನ್ ನೋಡಿ, ಇಂಜಿನ್ ಆಚೆ ಬರುತ್ತೆ. ಆ್ಯಕ್ಚುಲಿ ಇದು ಸ್ವಲ್ಪ ಆಚೆನೇ ಬರುತ್ತೆ. ಇದು ನಿಮಗೆ ಹಿಂಗೆ ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕೆ ಹಿಂಗೆ ಎಳೆದ್ಬಿಟ್ಟು ಟ್ರ್ಯಾಕ್ಟರ್ ಇದು ಜನ್ರೇಟರ್ ಆನ್ ಮಾಡಿದಾಗೂ ಮಾಡ್ಬೋದು. ಇಲ್ಲಿ ನಿಮಗೆ ಕಿಲ್ ಸ್ವಿಚ್ಚು ಬರುತ್ತೆ, ಇದು ಪವರ್ ಸ್ಟಾರ್ಟು. ಇದು ನಿಮಗೆ ಕಿಲ್ ಸ್ವಿಚ್ ಥರ, ಅದನ್ನು ತೆಗೆದುಬಿಟ್ರೆ ಗಾಡಿ ಆನ್ ಆಗೋಲ್ಲ. ರೆಡಿಯಾಗಿದೆ, ಆಲ್ಮೋಸ್ಟ್ ಏನು ಫುಲ್ ರೆಡಿಯಾಗಿದೆ. ಏರ್ ಒಂಚೂರು ಹೊಡಿಸ್ಬೇಕು, ಪೆಟ್ರೋಲ್ ಹಾಕ್ಸ್ಬೇಕು. ಇದಕ್ಕೆ 2 ಸ್ಟ್ರೋಕ್ ಆಗೋದ್ರಿಂದ ಇದಕ್ಕೆ ಪೆಟ್ರೋಲು ಜೊತೆಗೆ ನಿಮಗೆ ಇದು ಏನಂತಾರೆ, ಬೆಂಡಿಲ್ವ ಇದು, ಏನು ಪೆಟ್ರೋಲ್ ಹಾಕ್ಸಕ್ಕ ಆಯಿಲು ಕಡಿಮೆ ಹಾಕ್ಸೋ. ಇದು ಫಸ್ಟ್ ಟೈಮ್ ಅಂದ್ಬಿಟ್ಟು ಅವ್ರು ಜಾಸ್ತಿ ಹಾಕ್ಸ್ತಾರೆ. ಸೊ ಏರು ಮತ್ತು ಪೆಟ್ರೋಲ್ ಹಾಕ್ಸೋಕೆ ಹೋಗ್ತಾವ್ರೆ. ಸೊ ಟ್ರಾನ್ಸಿಟಿಂದ ಬಂದಿದ್ದರಿಂದ ಏರೆಲ್ಲ ಕಡಿಮೆ ಇರುತ್ತೆ ನೋಡಿ. ಆಗಲೇ ಜನ ಹೆಂಗೆ ಬಂದವರೆಲ್ಲ ನೋಡ್ತಾವ್ರೆ. ಓಕೆ, ಬಂದಮೇಲೆ ತೋರಿಸ್ತೀನಿ. ಸೊ ಆನ್ ಆಗಿದೆ. ಫಸ್ಟ್ ಸ್ಟಾರ್ಟ್ ಆನ್ ಆಗಿದೆ ಇವಾಗ. ಒಂದ್ಸತಿ ಚಾರ್ಜ್ ಮಾಡಿದೆ ಎಷ್ಟೊಂದಂಗ ಇರುತ್ತೆ ನೋಡಿ, ಗ್ರೀನ್ ಲೈಟ್ ಬರುತ್ತೆ. ಓಕೆ, ಚಾರ್ಜಿಂಗ್ ಪಿನ್ಗೆ ಹಾಕ್ಬಿಟ್ರೆ ಟಚ್ ರೆಡ್ ಬರುತ್ತೆ, ಬ್ಲೂ ಬರುತ್ತೆ. ಓಕೆ, ಗ್ರೀನ್ ಒಂದು 10-15 ಸತಿ ಬರುತ್ತಾ? ಜಾಸ್ತಿ ಬರುತ್ತೆ, ಇನ್ನೂ ಜಾಸ್ತಿ ಬರುತ್ತೆ. ಸೊ ಅದು ಸೆನ್ಸರ್, ಅದನ್ನು ಹಾಕಿದ್ರೆ ಮಾತ್ರ ಇದು ಪವರ್ ಸ್ಟಾರ್ಟು, ಇಲ್ಲಾಂದರೆ ಪವರ್ ಸ್ಟಾರ್ಟ್ ವರ್ಕ್ ಆಗೋಲ್ಲ. ಹುಡುಗರು ಚಿಕ್ಕ ಹುಡುಗರು ಆಗಲೇ ಫುಲ್ ಗ್ಯಾದರ್ ಆಗ್ಬಿಟ್ಟವ್ರು, ಯಾವ್ದು ಗುರು ಗಾಡಿ ಇದು ಅಂತ. ಓಕೆ,
ಇದು ಅದ್ರ ಜೊತೆಗೆ ಬರುತ್ತೆ ನಿಮಗೆ. ಇದು ಪೆಟ್ರೋಲು ಆಯಿಲ್ ಮಿಕ್ಸ್ ಮಾಡಿಬಿಟ್ಟು ಹಾಕೋಕ್ಕೆ. ಸೊ 600 ml ಇರುತ್ತೆ. ಇದು ಚಾರ್ಜರು. ಇನ್ನು ಸ್ಟಿಕ್ಕರ್ಗಳು ಅದು ಇದೆ, ಅದು ಆಮೇಲೆ ನಾವು ಕಸ್ಟಮೈಸ್ ಮಾಡಿ ಹಾಕ್ಸೋಣ ಸ್ಟಿಕ್ಕರು. ಇದ್ರೆ ಇಲ್ಲಿ ಆಗಲ್ಲ, ಕ್ರೌಡ್ ಜಾಸ್ತಿ ಆಗ್ತೈತೆ, ಏರಿಯಾಗೆ ತೊಗೊಂಡೋಗ್ಬಿಡೋಣ. ಇಲ್ಲಿ ಫುಲ್ಲು ಜಾಮ್ ಇದೆ ರೋಡು. ಸೊ ಇವಾಗ ಮನೆ ಹತ್ರ ತೊಗೊಂಬಂದಿದ್ದೀನಿ. ಇನ್ನೇನು ಇವಾಗ ಒಂದು ರೌಂಡ್ ಹೋಗಿ ಆಮೇಲೆ ಪೂಜೆ ಮಾಡಿಸಿ ಆಮೇಲೆ ನಾಳೆಯಿಂದ ದಿನ ವ್ಲಾಗ್ಸ್ ಬರುತ್ತೆ ನಿಮಗೆ, ರಿಯಾಕ್ಷನ್ ವೀಡಿಯೋಸು ಸ್ಕೂಲ್ಗಳ ಹತ್ರ, ಕಾಲೇಜ್ಗಳ ಹತ್ರ. ಚೆನ್ನಾಯ್ತಾ? ಮಾಡಿಸ್ತೀನಿ ಎಲ್ಲ ಇವಾಗ ವಿಡಿಯೋ ಬರುತ್ತೆ ನೋಡು. ಪೂಜೆ ಎಲ್ಲ ಆಗಿದೆ. ಪೂಜೆ ಮಾಡ್ಕೊಂಡು ಇವಾಗ ಮನೆ ಒಂದು ನಿಲ್ಸಿದ್ದೀವಿ. ಇವಾಗ ನಾವು ಅಣ್ಣ ಒಂದು ರೌಂಡ್ ಹೋಗ್ತಾವನೆ, ಹೋಗೋ ರೌಂಡು ನೋಡ್ತೀರಾ. ಇವಾಗ ಮನೆ ಒಳಗೆ ತೊಗೊಂಬಂದು ನಿಲ್ಸ್ಕೊಂಡಿದ್ದೀನಿ ಚೋಟುನ. ಸದ್ಯಕ್ಕೆ ಚೋಟು ಅಂತ ಇದಕ್ಕೆ ಏನು ಹೆಸರು ಇಡಬೇಕು ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಆ ಹೆಸರನ್ನೇ ಇಡೋಣ ಗಾಡಿಗೆ. ಇವಾಗ ನಾನು ಸದ್ಯಕ್ಕೆ ಪೂಜೆ ಮಾಡಿಸ್ಕೊಂಬಂದು ಕತ್ಲಾಗ್ಬಿಟ್ಟಿದೆ, ಅದಕ್ಕೇ ಏನೂ ವಿಡಿಯೋ ಮಾಡಿಲ್ಲ. ಸೊ ಓಡಿಸೋದು ರಿಯಾಕ್ಷನ್ಸ್ ಎಲ್ಲ ನಾಳೆ ನಂತರ ವಿಡಿಯೋಗಳಲ್ಲಿ ಬರುತ್ತೆ. ಸೊ ಮಿಕ್ಕಿದ ವೀಡಿಯೋಗಳಲ್ಲಿ ನೀವೇ ನೋಡ್ಕೊಳ್ಳಿ ಎಲ್ಲ. ಇವತ್ತಿನ ವೀಡಿಯೋ ಇಷ್ಟೇ. ಇವಾಗ ಸದ್ಯಕ್ಕೆ ಅಷ್ಟೇ ಗ್ಲಿಮ್ಸ್ ತೋರಿಸೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಫುಲ್ಲು ರಿಯಾಕ್ಷನ್ ಹೇಗಿರುತ್ತೆ ಪ್ರತಿಯೊಂದು ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಇರೋ ಒಂದು ಲೈಕ್, ಒಂದು ಕಮೆಂಟ್, ಒಂದು ಶೇರು. ಹಂಗೆ ಈ ಗಾಡಿಗೆ ಎಷ್ಟಿಡೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋಲಿ. ನಮಸ್ಕಾರ.